ಎರಡು ತುತ್ತ ತಿಂದಿದ್ದೇನೆ, ಮೂರನೇ ತುತ್ತೆ ಕೈ ಇಡ್ತಾ ಇದ್ದೇನೆ. ತಿನ್ನಬೇಡಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ತೀನಿ. ನೀ ಬೇಸರ ಮಾಡ್ಕೊಳ್ಬೇಡ. ನನ್ನ ಮೊದಲೇ ಹೇಳಿದ್ದೆ ಕೃಷ್ಣ, ಅವಳು ನಿನ್ನ ಹೆಂಡತಿ ನಿನಗೆ ಸಿಟ್ಟಾಗಬಾರ್ದು ಅಂತ ಪರಿಮಳ ಅಂತ ಹೇಳಿದ್ಲು. ಏನು ಈಗ ನೋಡಿದ್ಯಾ, ಎರಡೇ ತುತ್ತು ಮೂರನೇ ತುತ್ತು ತಿನ್ನಿಸ್ಬೇಡ ಅಂತ. ಹಾಗಲ್ಲ, ನೀವು ಅಷ್ಟು ರುಚಿ ಅಂತ ಹೇಳ್ತೀರಿ, ನಮಗೆಲ್ಲ ಕೊಡದೆ ತಿಂತೀರಾ ಅಂತ ಪ್ರಶ್ನೆ ಉಂಟು ಅವಳಿಗೆ. ಆಗ ನಿಮ್ಮ ಮನೆ ಸಂಸಾರ ನಮ್ಮ ಮನೇಲಿ ಹೀಗಿಲ್ಲ ಕೃಷ್ಣ. ನಮ್ಮ ಮನೇಲಿ ಹೀಗೆಲ್ಲ ಇಲ್ಲ. ತಿನ್ನಿ ತಿನ್ನಿ. ಪರಿವಾರವೆಲ್ಲ ಕಾಯ್ತಾ ಉಂಟು ನಿನಗೆ ಆತಿಥ್ಯ ಮಾಡುವುದು. ಮತ್ತೆ ನನಗೆ ಮಂಗಳಾರತಿ ಉಂಟ ಕೃಷ್ಣ. ಹಾಗಾಗಿ ಸ್ವಲ್ಪ ಆತಿಥ್ಯ ಸ್ವೀಕರಿಸಿ, ನಾನು ಸ್ವಲ್ಪ ಮಾತಾಡ್ತೇನೆ. ಅವಳಿಗೆ ಕೊಡ್ಬೇಡ ಕೃಷ್ಣ. ಅಯ್ಯೋ, ಉಳಿದು ನಿಂಗೆ ಕೊಡ್ತೇನೆ ಆಯ್ತಾ? ಹೌದು, ದಾಕ್ಷಿಣ್ಯ ಮಾಡಬೇಡ. ದಾಕ್ಷಿಣ್ಯ ಮನೆಯಲ್ಲೇ ಮಾಡಿಕೊಳ್ಳುವುದಿಲ್ಲ ನಾನು. ಅದು ಒಳ್ಳೇದು. ಎಷ್ಟೋ ಜನ ಮನೆಯಲ್ಲಿ ಮಾಡ್ತಾರೆ. ನನಗೆ ದಾಕ್ಷಿಣ್ಯಕ್ಕೆ ಮನೆಯಲ್ಲಿ ಇಲ್ಲ. ಯಾವುದು? ಅದೇ ದಾಕ್ಷಿಣ್ಯ ಮನೆಯಲ್ಲಿ ಇಲ್ಲ ಅಂದ್ರೆ. ನೀವು ಒಳ್ಳೆಯವ. ಹೌದು, ತುಂಬಾ ಮಂದಿ ಮನೆಯಲ್ಲಿ ದಾಕ್ಷಿಣ್ಯ ಮಾಡ್ಕೊಳ್ತಾರೆ, ಗೊತ್ತುಂಟಾ? ಅದು ಇದ್ದವರಲ್ಲ ಕೃಷ್ಣ. ಉಳಿದ್ರೆ ಮನೆಗೆ ಉಳಿಲಿ ಅಂತ. ಅದು ಇದ್ದವರು ಮಾತ್ರ. ಅವನಿಗೆ ಕೊಡಿ, ಅವನಿಗೆ ಕೊಡಿ, ಕೊಡಿ ಕೊಡಿ, ಅವನಿಗೆ ಕೊಡಿ.